ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಮೀನೇನು ತಂದಿದ್ದರೆ ಅಥವಾ ನೀವು ಮೀನು ಫ್ರೈ ಮಾಡಬೇಕು ಅಂತಿದ್ರೆ ಈ ಥರ ಗ್ರೀನ್ ಮಸಾಲನ ಒಂದು ಸಲ ಟ್ರೈ ಮಾಡ್ಕೊಳ್ಳಿ. ರುಚಿಯಾಗಿರುತ್ತೆ. ಅನ್ನ ಒಂದು ಜಾಸ್ತಿನೇ ತಿಂತೀರಾ ಅಂತ ಹೇಳ್ಬೋದು, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಗ್ರೀನ್ ಮಸಾಲ. ಮಾಡೋದು ಕೂಡ ತುಂಬಾ ಸುಲಭವಾಗಿದೆ. ಬನ್ನಿ ನೋಡೋಣ. ಯಾವ ಮೀನಿಗಾದರೂ ಮಾಡ್ಕೋಬೋದು ಇದನ್ನು. ಇದಕ್ಕೆ 1.5 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್, ಹಾಗೆ ನೀವು ಜಾಸ್ತಿ ತಿಂತೀರಾ ಆದರೆ ಖಾರ ಜಾಸ್ತಿ ಆ್ಯಡ್ ಮಾಡಿಕೊಡಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 2 ಈರುಳ್ಳಿ ಇದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ 1-3 ಕಾಯಿ ಮೆಣಸನ್ನ ಹಾಕ್ಕೊಳ್ಳಿ. ಹಾಗೆ 1-2 ತುಂಡು ಶುಂಠಿ, ಹಾಗೆ 6 ಎಸ್ಲು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು, ಹಾಗೆ ನೀವು ಅರಶಿನ ಇದಕ್ಕೆ ಮೀನಿಗೆ ಜಾಸ್ತಿ ಹಾಕಬೇಕಾಗುತ್ತೆ. ಮೀನು ಪದಾರ್ಥಕ್ಕೆ ಯಾವಾಗಲೂ ಅರಿಶಿನ ಜಾಸ್ತಿ, ಹಾಗಾಗಿ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಇಲ್ಲೇ ಆ್ಯಡ್ ಮಾಡಿಕೊಂಡು, ಹಾಗೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು, ಅದಾದಮೇಲೆ ಸ್ವಲ್ಪ ನೀರು ಬೇಕಾಗುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿದಾಗ ಎಲ್ಲ ನೀರು ಬೇಕಾಗುತ್ತೆ, ಸ್ವಲ್ಪ ಆದರೆ ಬೇಕಾಗಲ್ಲ. ನೀರನ್ನ ಹಾಕ್ಬಿಟ್ಟು ಈ ಥರ ದಪ್ಪಗೆ ಕಡಿದ್ಕೊಳ್ಳಿ. ಜಾಸ್ತಿ ನೀರೇನು ಬೇಡ. ಅದನ್ನು ಮೀನಿಗೆ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಡು, ಟೈಮ್ ಜಾಸ್ತಿ ಇತ್ತು ಅಂದರೆ ಜಾಸ್ತಿನೇ ಎತ್ತಿಟ್ಕೊಬೋದು. ಅದಾದಮೇಲೆ ಎಣ್ಣೆ ಹಾಕ್ಕೊಂಡು ತವಾ ಮೇಲೆ ಫ್ರೈ ಮಾಡ್ಕೊಳ್ಳಿ. 2 ಬದಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋದಕ್ಕೆ ಅಥವಾ ಪಾರ್ಟಿ ಮೂಡಲ್ಲಿದ್ದಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ.